ಜಿಗ್ 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 ನನ್ನ ಫ್ರಿಡ್ಜ್ ಅಲ್ಲಿ ನನ್ನ ತಂಗಳ ಪೆಟ್ಟಿಗೆಯಲ್ಲಿ ಏನೇನೆಲ್ಲ ಇಟ್ಟಿದ್ದೀನಿ ಅಂತ ನಿಮ್ಗೇನಾದ್ರೂ ಗೊತ್ತಾಗ್ಬೇಕಾ? ನಾವು ಯಾರು ಅದನ್ನ ಪ್ರಶ್ನೆ ಮಾಡಕ್ಕೆ? ವೆಲ್ಕಮ್ ಟು ಮೈ ಫ್ರಿಡ್ಜ್ ಟೂರ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಂತ ಬಿದ್ದೋಗಿ ಇಲ್ಲಿ ಕಟ್ ಆಗ್ಬಿಟ್ಟಿದೆ. ಆಕ್ಚುಲಿ ನಿರಂಜನಿಗೆ ಇನ್ನೂ ಗೊತ್ತಿಲ್ಲ, ಇದು ಅವ್ರು ಇನ್ನೂ ಅಬ್ಸರ್ವ್ ಮಾಡಿಲ್ಲ. ಕಾಯಿ ಕಾಯಿ ನುಗ್ಗೆಕಾಯಿ. ಎಕ್ಸ್ಟ್ರಾ ಏನೇನೋ ಚಿನ್ನ ಬೆಳ್ಳಿ ಏನು ನನ್ನ ಫ್ರಿಡ್ಜ್ ಒಳಗೆ ಇಡೋದಿಲ್ಲ. ಐಸ್ ಬ್ಯಾಗ್. ಜಿಗ್ 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 ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕು ಹೇಳಿ ನೀವು? ಬೇಗ ಬೇಗ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಸೊ ಈಗಾಗಲೇ ನೀವು ಪ್ರೀವಿಯಸ್ಲಿ ನನ್ನ ಕಿಚನ್ ಸ್ಟೋರ್ ವ್ಲಾಗ್ ನೋಡಿರ್ತೀರ. ಆ ಕಿಚನ್ ಟೂರಲ್ಲಿ ನಾನು ಒಂದಷ್ಟು ಜನಕ್ಕೆ ಕೇಳಿದ್ದೆ, ನನ್ನ ಫ್ರಿಡ್ಜ್ ಟೂರ್ ಏನಾದರೂ ಬೇಕಾ, ನನ್ನ ಫ್ರಿಡ್ಜಲ್ಲಿ ನನ್ನ ತಂಗಳ ಪೆಟ್ಟಿಗೆಯಲ್ಲಿ ಏನೇನೆಲ್ಲ ಇಟ್ಟಿದ್ದೀನಿ ಅಂತ ನಿಮ್ಗೇನಾದರೂ ಗೊತ್ತಾಗಬೇಕಾ ನಾವು ಯಾರು ಅದನ್ನ ಪ್ರಶ್ನೆ ಮಾಡಕ್ಕೆ ಅಂತಂದರೆ ಕಮೆಂಟ್ ಮಾಡಿ ಅಂತ ಕೇಳಿದ್ದೆ. ಸಾಕಷ್ಟು ಜನ ಎಸ್ ಕಿಚನ್ ಟೂರ್ ಅಂತೀನಿ, ನನ್ನ ಫ್ರಿಡ್ಜ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಕಳಿಸಿದ್ದಾರೆ, ಹಾಗೂ ಕಮೆಂಟು ಮಾಡಿದ್ದೀರಾ. ಸೊ ಹಾಗಾಗಿ ನಾನು ಇವತ್ತು ನನ್ನ ತಂಗಳ ಪೆಟ್ಟಿಗೆಯಲ್ಲಿ ಏನು ತಂಗಳಾಗಿ ಇಟ್ಟಿದ್ದೀನಿ, ಏನೇನೆಲ್ಲ ಇಟ್ಟಿದ್ದೀನಿ, ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಇವತ್ತು ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ವೆಲ್ಕಮ್ ಟು ಮೈ ಫ್ರಿಡ್ಜ್ ಟೂರ್. ಸೊ ಬನ್ನಿ ನನ್ನ ಫ್ರಿಡ್ಜ್ ಟೂರ್ನ ಮಾಡ್ತೀನಿ. ಸೊ ಫ್ರಿಡ್ಜ್ ಟೂರ್ ಮಾಡೋಕ್ಕಿಂತ ಮುಂಚೆ ಫ್ರಿಡ್ಜ್ ಮೇಲೆ ಅಂಟಿಸಿರುವಂಥ ಈ ಮ್ಯಾಗ್ನೆಟ್ಸ್ ಯಾವ್ಯಾವ ದೇಶಕ್ಕೆ ಯಾವ್ಯಾವ ಊರಿಗೆ ಹೋದಾಗ ತೊಗೊಂಡಿದ್ದೀವಿ ಅಂತ ನಿಮ್ಗೆ ಹೇಳ್ತೀನಿ. ಅಮೇಜಿಂಗ್. ಸೊ ಟು ಸ್ಟಾರ್ಟ್ ವಿತ್ ಇಲ್ಲಿ ಕೊಡಗು ಕೂರ್ಗ್ದು ಒಂದು ಮ್ಯಾಗ್ನೆಟ್ ಇದೆ. ನಾನು ನಿರಂಜನ್ ಲವ್ ಮಾಡಬೇಕಾದ್ರೆ ನಾವು ಕೂರ್ಗಿಗೆ ಹೋಗಿದ್ವಿ. ಅಂದರೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ನಾನು ನಿರಂಜನ್ ಲಾಂಗ್ ಡ್ರೈವ್ಗೆ ಅಂತ ಹೇಳ್ಬಿಟ್ಟು ಕೂರ್ಗ್ ಹೊರಟಾಗಿದ್ವಿ ರೀ. ಒಂದು 1 or 2 days ಅಂದ್ಕೊಂಡು ಆಲ್ಮೋಸ್ಟ್ ಒಂದು 3 nights 4 days ಕೂರ್ಗಲ್ಲಿ ಇದ್ಬಿಟ್ಟು ಬಂದ್ವಿ. ಸೊ ಕೂರ್ಗಲ್ಲಿ ಇದ್ದಿದ್ದ ನೆನಪಿಗೆ ಈ ಕೊಡಗು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡ್ವಿ. ನಮಗೆಲ್ಲ ಗೊತ್ತಾಗೋಯ್ತು. ಹಾಗೆ ಮದುವೆ ಆಗಿದ್ದ ಹೊಸದ್ರಲ್ಲಿ ನಾವು ನಮ್ಮ ಹನಿಮೂನ್ಗೆ ಅಂತ ಬಾಲಿಗೆ ಬುಕ್ ಮಾಡ್ಕೊಂಡಿದ್ವಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬಟ್ ಫಾರ್ಚುನೇಟೋ ಅನ್ಫಾರ್ಚುನೇಟೋ ಗೊತ್ತಿಲ್ಲ, ನಿರಂಜನ್ಗೆ ಆ್ಯಕ್ಚುಲಿ ಈ ಮಂತ್ರಮಾಂಗಲ್ಯ ಹಾಗೆ ಗುರುವಾರಲ್ಲಿ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನಾವು ನಮ್ಮ ಪುಣ್ಯಕ್ಕೇನಪ್ಪ ಅಂತಂದರೆ ನಾವು ಕಲರ್ಸ್ ಚಾನಲಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸ್ಟುಡಿಯೋಲಿ ಮದುವೆ ಆದ್ವಿ. ಸೊ ಹಾಗಾಗಿ ನಾವು ಕೇಳಾಗೂ ಹೋಗೋಕ್ಕಾಗಿಲ್ಲ, ಇದಕ್ಕೂ ಹೋಗೋಕ್ಕಾಗಿರಲಿಲ್ಲ. ಬಟ್ ನಾವು ಹನಿಮೂನ್ಗೆ ಅಂತ ಹೇಳ್ಬಿಟ್ಟು ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಬಟ್ ನಂದೇನಾಗಿತ್ತಪ್ಪ ಅಂತಂದರೆ ಅಟ್ಲೀಸ್ಟ್ ಪಾಸ್ಪೋರ್ಟ್ದು 6 months ವ್ಯಾಲಿಡಿಟಿ ಇರಬೇಕು. ಬಟ್ ನಂದು ಒಂದೇ ತಿಂಗಳದಿತ್ತು. ನಿಮಗೆಲ್ಲ ಫುಲ್ ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡು ಇವತ್ತು ಸಂಜೆ ಹೋಗಬೇಕು. ನಮ್ಮ ಏಜೆಂಟ್ ಇಟ್ಕೊಂಡು, ಟ್ರಾವೆಲ್ ಏಜೆಂಟ್ ಇಟ್ಕೊಂಡು, ನೀವು ಬಾಲಿಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ರು. ನಮ್ಮಿಬ್ಬರಿಗೂ ಬೇಜಾರಾಗೋಯ್ತು, ಏನಪ್ಪ ಹಿಂಗಾಗೋಯ್ತು, ನಾವು ಹನಿಮೂನ್ ಹಿಂಗೆ ಕ್ಯಾನ್ಸಲ್ ಆಗೋಯ್ತಾ ಅಂಥೇಳಿ ಬೇಜಾರು ಮಾಡ್ಕೊಂಡಿದ್ದಾಗ ನನ್ನ ಗಂಡ ಹೇಳ್ದ, ನಾವು ಹೆಂಗೂ ಗುರುವಾರಲ್ಲಿ ಮದುವೆ ಆಗಬೇಕು ಅಂದ್ಕೊಂಡಿದ್ವಲ್ವಾ, ಗುರುವಾರ ಹೋಗ್ಬೋದು, ಕೇರಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟು ನಾವು ಕೇರಳಕ್ಕೆ ಹೋದ್ವಿ. ಕೇರಳ ಗುರುವಾರಿಗೆಲ್ಲ ಹೋಗಿ ಅಲ್ಲಿ ಸುತ್ತಾಡಿಕೊಂಡು ಮುನ್ನಾರೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಂದಾಗ ಸೊ ನಮ್ಮ ಫಸ್ಟು ಹನಿಮೂನ್ ಡೆಸ್ಟಿನೇಷನ್ ಅಂತಂದರೆ ಕೇರಳ. ಆ್ಯಂಡ್ ಇಲ್ಲಿ ನಮ್ಮ ಇನ್ನೊಂದು ಪುಟಾಣಿ ಬೇಬಿ ಇದೆ ನೋಡಿ, ಇಲ್ಲಿ ಲಕ್ಕಿ. ಈ ಲಕ್ಕಿ ಆ್ಯಕ್ಚುಲಿ ಹ್ಯಾಪಿ ದೇಶಪಾಂಡೆ ಬರೋಕ್ಕಿಂತ ಮುಂಚೆ ನನ್ನ ಲೈಫಲ್ಲಿ ಬಂದಂಥ ನನ್ನ ಇನ್ನೊಂದು ಫಸ್ಟ್ ಮಗು. ನಿರಂಜನ್ ನನಗೆ ನಾಯಿಗಳಂದರೆ ದೂರದಿಂದ ನೋಡ್ತಾ ಇದ್ದೆ, ತುಂಬ ಹತ್ತಿರದಿಂದ ಸಾಕಿ ತುಂಬ ಪ್ರೀತಿಯಿಂದ ನೋಡ್ಕೊಂಡಂಥ ನಮ್ಮ ಲಕ್ಕಿ. ಆಮೇಲೆ ಇಲ್ಲಿ ಬಂದರೆ ನಮ್ಮ ಮೈಸೂರು ಪ್ಯಾಲೇಸು, ಚಾಮುಂಡಿ ಬೆಟ್ಟ, ಮಹಿಷಾಸುರ ಬಸವಣ್ಣ ಇರುವಂಥ ಒಂದು ಮ್ಯಾಗ್ನೆಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಜಯನಗರಲ್ಲಿತ್ತು, ಜಯನಗರಲ್ಲಿ ಇದನ್ನು ತೊಗೊಂಡಿದ್ದೆ. ಆ್ಯಂಡ್ ತುಪ್ಪಾಯ್, ವೆಲ್ಕಮ್ ಟು ತುಪ್ಪಾಯ್ ಅಂತಾರಲ್ವಾ. ಸೊ ನಾನು ಸಪ್ರೇಟಾಗಿ, ನಿರಂಜನ್ ಸಪ್ರೇಟಾಗಿ ದುಬೈಗೆ ಹೋಗಿದ್ವಿ. ನಾನು ಶೋಗೋಸ್ಕರ ಭರತನಾಟ್ಯಂ ಶೋಗೋಸ್ಕರ ನಾನು ದುಬೈಗೆ ಹೋಗಿದ್ದೆ. ಬಟ್ ನಾನು ಅವಾಗ ಮ್ಯಾಗ್ನೆಟ್ ತೊಗೊಂಬಂದಿಲ್ಲ. ಇವ್ರ ಜೊತೆ ಏನು ಸರ್ ಮಾತಾಡೋದು? ಈ ಮ್ಯಾಗ್ನೆಟ್ ತೊಗೊಂಬಂದಿರೋದು ಯಾರಪ್ಪ ಅಂತಂದರೆ
ನಿರಂಜನ್ ಎಕ್ಸ್ ಗರ್ಲ್ ಫ್ರೆಂಡು ಅವರು ದುಬೈಗೆ ಹೋಗಿದ್ರು. ಅವರು ಹೋದಾಗ ನೆನಪಿಗೆ ಅಂತ ತಗೊಂಡ್ಬಂದಿರುವಂಥ ಮ್ಯಾಗ್ನೆಟ್ ಸವಿ ನೆನಪಿಗೋಸ್ಕರ ಅಂತ ನಿರಂಜನ್ ದೇಶಪಾಂಡೆ ಅಂಟಿಸಿದ್ದಾರೆ. ಸೊ ಆಮೇಲೆ ನನಗೆ ನಿರಂಜನ್ಗೆ ವೈಲ್ಡ್ ಲೈಫ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಕಬಿನಿಯಲ್ಲಿ ಈ ಬ್ಲ್ಯಾಕ್ ಪ್ಯಾಂಥರ್ ಇರುವಂತಹ ಒಂದು ಮ್ಯಾಗ್ನೆಟ್ನ ನಾವು ತೊಗೊಂಡಿದ್ವಿ. ಅಟ್ಲೀಸ್ಟು ಈ ಮ್ಯಾಗ್ನೆಟ್ನ ನೋಡ್ತಾ ನಾವು ನೆಕ್ಸ್ಟ್ ಟೈಮ್ ಕಬಿನಿಗೆ ಹೋದಾಗ ದರ್ಶನ ಆದರೂ ಕೊಡು ತಂದೆ ಪ್ಲೀಸ್. ಆಮೇಲೆ ಗೋವಾಗೆ ಹೋದಾಗ ಅಲ್ಲಿ ತಗೊಂಡಿರುವಂತಹ ಫ್ರಿಡ್ಜ್ ಮ್ಯಾಗ್ನೆಟ್ ಇಲ್ಲಿ ಆಕ್ಚುಲಿ ಇನ್ನೊಂದಿದೆ. ಈ ಫಿಶು, ಈ ಕ್ರ್ಯಾಬು, ಈ ಬೋಟು, ಇದೊಂದು ಚಪ್ಪಲಿ ಇದೆಯಲ್ವಾ, ಇದನ್ನು ಎಲ್ಲ ನಾವು ಗೋವಾಲ್ಲೇ ತಗೊಂಡಿರೋದು. ಆ್ಯಕ್ಚುಲಿ ಕ್ಲೀನ್ ಮಾಡಬೇಕಾದ್ರೆ ತಮಾರಂತ ಬಿದ್ದೋಗಿ ಇಲ್ಲಿ ಕಟ್ಟಾಗ್ಬಿಟ್ಟಿದೆ. ಆ್ಯಕ್ಚುಲಿ ನಿರಂಜನ್ಗೆ ಇನ್ನೂ ಗೊತ್ತಿಲ್ಲ, ಇದು ಅವ್ರು ಇನ್ನೂ ಅಬ್ಸರ್ವ್ ಮಾಡಿಲ್ಲ ನೋಡಿ. ಗಾಬರ ಆಗೋಯ್ತು. ಇವಾಗ ಈ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ ಏನಾದರೂ ಇಲ್ಲಿ ಫ್ರಿಡ್ಜಲ್ಲಿ ಏನಾದರೂ ನೋಡೋಕೆ ಬಂದಾಗ ಗೊತ್ತಾಗುತ್ತೆ. ಸೊ ಆಮೇಲೆ ಇಲ್ಲಿ ಈ ಬೊರಾಂಗ್ ನೋಡ್ತಿದ್ದೀರಲ್ವಾ, ಈ ಬೊರಾಂಗ್ ಬಂದು ನಾವು ಬಾಲಿಗೆ ಹೋದಾಗ ತೊಗೊಂಡಿರುವಂಥ ಫ್ರಿಡ್ಜ್ ಮ್ಯಾಗ್ನೆಟ್ ಇದು. ಈ ಬೊರಾಂಗ್ ಬಂದುಬಿಟ್ಟು ಈಗ ನಮಗೆ ಹೇಗೆ ಗ್ರಾಮ ದೇವತೆ ಇರ್ತಾರೆ, ಊರನ್ನ ಕಾಪಾಡೋ ದೇವತೆ ಇರ್ತಾರಲ್ವ, ಆ ಥರ ಬಾಲಿಯಲ್ಲಿ ಈ ಬೊರಾಂಗ್ ಅನ್ನೋದು ದೇವರು, ಊರನ್ನ ಕಾಪಾಡ್ತಿರುವಂತಹ ಒಂದು ದೇವರು. ಸೊ ಆ ನೆನಪಿಗೆ ಇಲ್ಲಿ ಈ ಬೊರಾಂಗ್ ತೊಗೊಂಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಸಿಂಗಪೂರ್ ಮ್ಯಾಗ್ನೆಟ್ ಇದೆ, ಇದು ಮ್ಯಾಗ್ನೆಟ್ ಪ್ಲಸ್ ಓಪನರ್. ಸೊ ನಾವು ಸಿಂಗಪೂರ್ಗೆ ಹೋದಾಗ ತೊಗೊಂಡ್ಬಂದಿರುವಂತಹ ಮ್ಯಾಗ್ನೆಟು. ಆ್ಯಂಡ್ ಲಂಡನ್ NYC ಇದೆಲ್ಲ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಇನ್ನೂ ಹೋಗೋಕ್ಕಾಗಿಲ್ಲ. ಹೋದ ಅಂತ ನಮ್ಮ ಫ್ರೆಂಡ್ಸ್ಗೆ ಕೇಳ್ಕೊಂಡಿದ್ವಿ, ನೀವು ಚಾಕ್ಲೇಟ್ ತೊಗೊಂಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಬನ್ನಿ ಅಂತ ಕೇಳಿದಕ್ಕೆ ನಮಗೋಸ್ಕರ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡ್ಬಂದ್ರು. ನೋಡಿ ನನ್ನ ಬಗ್ಗೆ ಎಷ್ಟು ಅನ್ಕೊಂಪ ಇದು. ಹಿಂಗೆ ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು ಡಾಗ್ ಮಾಮಾ ಅಂತ. ಎಸ್, ನಾನು ನಮ್ಮ ಹ್ಯಾಪಿ ದೇಶಪಾಂಡೆ ಪೆಟ್ ಲವರ್, ಪೆಟ್ ಮಾಮ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಪೆಟ್ ಸೇಲ್ಗೆ ಹೋದಾಗ ನನಗೆ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ತೊಗೊಂಡಿರೋವಂಥದ್ದು. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಯಶಸ್ವಿನಿ ದೇಶಪಾಂಡೆ ಹಾಗೆ ನಿರಂಜನ್ ದೇಶಪಾಂಡೆ. 100% ಈ ಕ್ಯಾರಿಕೇಚರ್ ಮಾಡಿದಂಥ ಕಲಾವಿದರು ಹೆಸರು ಗೊತ್ತಿಲ್ಲ, ಮರ್ತೋಗಿದೆ. ನನ್ನ ಸೊಸೆ ಬೆಳಕು ಬರ್ತ್ಡೇ ಟೈಮಲ್ಲಿ ಈ ಥರ ಕ್ಯಾರಿಕೇಚರ್ ಮಾಡ್ತಾಯಿದ್ರು. ಸೊ ಆಗ ನಾನು ನಿರಂಜನ್ ಮಾಡಿಸ್ಕೊಂಡಂಥ ಡ್ರಾಯಿಂಗ್ ಇದು. ಆಮೇಲೆ ಇಲ್ಲಿ ಬಂದರೆ ಇದು ಸ್ವೀಟ್ ನಮ್ಮ ಹನಿಮೂನ್ ಟೈಮಲ್ಲಿ ಬಾಲಿಯಲ್ಲಿ ಕ್ರೂಸ್ಗೆ ಹೋಗಿದ್ವಿ. ಸೊ ಕ್ರೂಸ್ಗೆ ಹೋದಾಗ ಸೊ ಸ್ಟಾರ್ಟಿಂಗಲ್ಲೇ ಎಲ್ಲ ವೆಲ್ಕಮ್ ಮಾಡಿದಾಗ ತೊಗೊಂಡಿರುವಂಥ ಫೋಟೋ ಇದು ನೋಡಿ, ನಾನು ನಿರಂಜನ್ ಇರುವಂಥದ್ದು. ಆಮೇಲೆ ಸಡನ್ನಾಗಿ ಏನಾದರೂ ಕರೆಂಟ್ ಹೋಗಿಬಿಟ್ರೆ ಸಡನ್ನಾಗಿ ಟಾರ್ಚ್ ಸಿಗೋದಿಲ್ಲ. ಸೊ ಅದಕ್ಕೆ ನಿರಂಜನ್ ಹ್ಯಾಂಡಿಯಾಗಿರಲಿ, ಕ್ವಿಕ್ಕಾಗಿ ಆಕ್ಸೆಸಬಲ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಮ್ಯಾಗ್ನೆಟ್ ಕಮ್ ಟಾರ್ಚ್ ಇರೋಂಥ ಒಂದು ಏನಂತಾರೆ ಇಟ್ಕೊಳ್ಳಿ, ಟಾರ್ಚ್ನ ಇಲ್ಲಿ ಅಂಟಿಸಿದಾನೆ, ಈಸಿಯಾಗಿ ಸಿಗಲಿ ಅಂತ ನೋಡಿ. ಫುಲ್ ಮಿಂಕ ಅಂತೆಲ್ಲ ಅನ್ನತ್ತೆ. ಆಮೇಲೆ ಇದು ಬಂದ್ಬಿಟ್ಟು ನಮ್ಮ ಕೀರ್ತಿ ENT ಅವರು ನಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬಂದಿದ್ರು. ಅವರೊಂದು ಈ ಥರ ಎಸ್ ಆರ್ ನೋ, ನೀನಾ ನಾನಾ ಅಂತ ಯಾವುದೋ ಒಂದು ಆಟ ಆಡಿಸಿದ್ರು. ಈ ಯಾವುದೊಂದು ಸ್ಟಿಕ್ಗೆ 2 ಫೋಟೋ ಅಂಟಿಸಿದ್ರು. ನಾನು ಫುಲ್ಲು ಸ್ಟಿಕ್ಕೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಪುಣ್ಯಾತ್ಮ ಸ್ಟಿಕ್ ನನಗೆ, ಫೋಟೋ ನಿಮಗೆ ಅಂತ ಹೇಳ್ಬಿಟ್ಟು ಈ ಫೋಟೋನ ಇಲ್ಲಿ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಸೊ ಇದು ನಮ್ಮ ಫ್ರಿಡ್ಜ್ ಮ್ಯಾಗ್ನೆಟ್. ಹಾಗೆ ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಅನಿತಾ, ಈ ತಮಿಳ್ನಾಡುನೋ ಅಥವಾ ಆಂಧ್ರದೋ ಗೊತ್ತಿಲ್ಲ, ಅದೊಂದು ಟೆಂಪಲ್ಗೆ ಹೋದಾಗ ತಂದಿರುವಂಥ ಮ್ಯಾಗ್ನೆಟ್ ಇದು. ಸೊ ಇದು ನನ್ನ ಮ್ಯಾಗ್ನೆಟ್ ಸ್ಟೋರಿಗಳು. ಈಗ ಎಲ್ಲೋ ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ದುಃಖನೂ ಇದೆ. ಆ್ಯಕ್ಚುಲಿ ಈ ಫ್ರಿಡ್ಜು ಏನಪ್ಪ ಅಂತಂದರೆ ತೊಗೊಂಡೊಂದು 4 to 5 years ಆಗಿದೆ. ನಿರಂಜನ್ನು ನಮ್ಮ ಮದುವೆ ಆದ ಹೊಸರಲ್ಲಿ ನಿರಂಜನ್ ಹತ್ರ ಒಂದು ಈ ಸೈಜ್ ಇಲ್ಲಿಂದ ಇಲ್ಲಿದೆಯಲ್ವಾ, ಈ ಸೈಜ್ ಒಂದು ಸಿಂಗಲ್ ಡೋರ್ ಫ್ರಿಡ್ಜ್ ಇತ್ತು. ನಾನು ನಿರಂಜನ ಕೇಳ್ತಾ ಇದ್ದೆ, ಪಾಣೆ ನನಗೆ ದೊಡ್ಡ ಫ್ರಿಡ್ಜ್ ಬೇಕು, ನಾನು ಫ್ರಿಡ್ಜು ಏನಪ್ಪ ಅಡುಗೆ ಮಾಡ್ತಾ TV ನೋಡಬೇಕು, ಹಾಡು ಕೇಳಬೇಕು, ಹಾಗೆ ಹಿಂಗೆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಐಸ್ ಕ್ಯೂಬ್ಸ್ ಬರಬೇಕು, ತಣ್ಣನ ನೀರು ಬರಬೇಕು ಅಂತೆಲ್ಲ ಕೇಳಿದ್ದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಾಂ ಚಿನ್ನ, ನಿನಗೆ ಯಾವ ಥರ ಬೇಕು ಆ ಥರ ಫ್ರಿಡ್ಜ್ ನಾನು ಕೊಡಿಸ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಏನು ಮಾಡಿದ್ದ ಅಂತಂದರೆ, ಎವ್ರಿ ಟೈಮ್ ನಾವು ಮನೆಗೆ ಏನೇ ವಸ್ತು ತೊಗೊಬರ್ಬೇಕು ಅಂತಂದರೆ ಇಬ್ಬರು ಜೊತೆಗೆ ಹೋಗ್ತೀವಿ. ಬಟ್ ನಾನು ಇಷ್ಟೊಂದೆಲ್ಲ ನಾನು ರಿಕ್ವೈರ್ಮೆಂಟ್ಸ್ ಹೇಳಿದ್ನಲ್ವಾ, ಈ ಥರ ಏನೋ ಮೂವಿ ಬರಬೇಕು, ಐಸ್ ಕ್ಯೂಬ್ಸ್ ಬರಬೇಕು, ಇನ್ನೊಂದು ಬರಬೇಕು ಅಂತ ಗಾಬರಿ ಆಗ್ಬಿಟ್ಟು ಇವಳು ಅಜ್ಜಿ ಕರ್ಕೊಂಡು ಹೋದರೆ ಯಾವುದೋ ಜಾಸ್ತಿ ದುಡ್ಡಿರೋಂಥದ್ದೇ ಫ್ರಿಡ್ಜ್ ತೊಗೋತಾಳೆ ಅಂತ ಹೇಳ್ಬಿಟ್ಟು ನನ್ನ ಗಂಡ ನನಗೆ ಹೇಳಿದೆ ಮಾಡಿದೆ. ಹೋಗಿ
ಈ ಫ್ರಿಡ್ಜ್ನ ತಗೊಂಡ್ಬಂದಿದ್ದಾನೆ. ನಾನು ಕೇಳಿದೆ ಪಾಂಡೆ ನನಗೆ ಡಬಲ್ ಡೋರ್ ಫ್ರಿಡ್ಜ್ ಬೇಕು ಹಿಂಗೆಲ್ಲ ಕೇಳಿದ್ದಕ್ಕೆ ಹ್ಞೂ ಚಿನ್ನ ಡಬಲ್ ಡೋರ್ ಇರುತ್ತೆ ನೋಡು, 1 ಡೋರ್ 2 ಡೋರ್ ದಿಸ್ ಇಸ್ ಡಬಲ್ ಡೋರ್ ಫ್ರಿಡ್ಜ್ ಅಂತಂದಿದ್ದ. ನಾನು ಡಬಲ್ ಡೋರ್ ಅಂದರೆ ಈ ಥರ ಅಲ್ಲಪ್ಪ ಹಿಂಗೆ ಸೈಡ್ ಹಿಂಗೆ ಓಪನ್ ಆಗುತ್ತಲ್ವ ಆ ಥರ ಫ್ರಿಡ್ಜ್ ಬೇಕು ಅಂತ ಕೇಳಿದ್ದು. ಬಟ್ ಅವ್ರು ಇಟ್ಕೊಂಡು ನಿನಗೆ ಈ ಫ್ರಿಡ್ಜ್ ಬೇಕಾ ಇಲ್ಲಾಂತಂದರೆ ಹಳದೇ ಇಟ್ಕೊಳ್ಳ ಅಂತ ಕೇಳ್ದ. ಬೇಡ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ಬಿಟ್ಟು ಈ ಫ್ರಿಡ್ಜನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ LG ಫ್ರಿಡ್ಜ್ 10 ವರ್ಷ ವ್ಯಾರಂಟಿ ಇದೆ ಅಂತ ಸದ್ಯಕ್ಕಂತೂ ಏನು ಸಮಸ್ಯೆ ಆಗಿಲ್ಲ. ಸೊ ನನ್ನ ಫಸ್ಟ್ ಡೋರ್ನ ಓಪನ್ ಮಾಡ್ತಾ ಇದ್ದೀನಿ. ಕೂಲ್ಜಾ ಸಿಮ್ ಎಲ್ಲರ ಮನೆಯಲ್ಲೂ ಏನಿರುತ್ತೋ ನನ್ನ ಮನೆಯಲ್ಲೂ ಅದೇ ಥರನೇ ಇರುತ್ತೆ, ಏನು ಸ್ಪೆಷಲಾಗಿ ಏನು ನಾನು ಇಟ್ಟಿರೋದಿಲ್ಲ. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಬಂದು ಈ ಥರ ಜಿಪ್ಲಾಕ್ ಕವರ್ಸ್ ಯೂಸ್ ಮಾಡ್ತೀನಿ. ಸೊ ಇಲ್ಲೆಲ್ಲ ಫ್ರೋಝಾನ್ ವೆಜಿಟೇಬಲ್ಸ್ನ ನಾನು ಇಲ್ಲಿಟ್ಟಿದ್ದೀನಿ. ಫ್ರೋಝಾನ್ ವೆಜಿಟೇಬಲ್ಸು ಹಾಗೆ ಡೆಸಿಕೇಟೆಡ್ ಕೊಕೊನೆಟ್ಟು. ಆಮೇಲೆ ಅವಾಗವಾಗ ಏನಾದ್ರು ನಾನು ನಿರಂಜನ್ WWE ಆಡಿದಾಗ ಕೈಕಾಲು ನೋವು ಬಂದಾಗ ಸೊ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದು ಐಸ್ ಪ್ಯಾಕು. ಆಮೇಲೆ ನಿಮಗೆಲ್ಲ ಗೊತ್ತು ನಿರಂಜನ್ ಹಾಡ್ತಾನೆ ಹಾಗೆ ಇನ್ಸ್ಟ್ರೂಮೆಂಟು ನುಡಿಸ್ತಾನೆ. ಸೊ ಅವನಿಗೆ ತುಂಬಾ ಇಷ್ಟ ಆಯಿತು ಈ ಗಿಟಾರ್ ಐಸ್ ಕ್ಯೂಬ್ ಮೋಲ್ಡ್ ಇದು. ಸೊ ಇದು ಆನ್ಲೈನಲ್ಲಿ ಅಮೆಝಾನಲ್ಲೋ ಏನೋ ತೊಗೊಂಡಿರೋದು, ತುಂಬ ಚೆನ್ನಾಗಿದೆ ಇದು. ಸೊ ಇದಕ್ಕೆ ನೀರು ಹಾಕಿದ್ರೆ ಲಿಟ್ರಲಿ ಗಿಟಾರ್ ಶೇಪಲ್ಲೇ ಬರುತ್ತೆ ಐಸ್ ಕ್ಯೂಬು. ಆಯ್ತು ಮುಚ್ತೀನಿ ರೀ, ಜೀವನ ತುಂಬ ಕಷ್ಟದಲ್ಲಿದೆ. ಆಮೇಲೆ ಅಲ್ಲಿ ನಾರ್ಮಲ್ ಏನಾದರೂ ಕೋನ್ ಐಸ್ ಕ್ರೀಮ್ ಆ ಥರ ಮಾಡಬೇಕು ಅಂತಂದರೆ ಈ ಥರ ಐಸ್ ಕ್ಯೂಬ್ ಮೋಲ್ಡ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನಮ್ಮ ಹ್ಯಾಪಿ ದೇಶಪಾಂಡೆ ಅವ್ರಿಗೋಸ್ಕರ ವೆನಿಲಾ ಐಸ್ ಕ್ರೀಮ್ ಇಟ್ಟಿದ್ದೀವಿ. ಬೇಸಿಕಲಿ ನಾನು ನಿರಂಜನ್ ತುಂಬ ಅಪರೂಪಕ್ಕೆ ಐಸ್ ಕ್ರೀಮ್ನ ತಿಂತೀವಿ, ಇಷ್ಟಪಟ್ಟು ತಿಂತೀವಿ. ಬಟ್ ನಮಗೆ ಮೋಸ್ಟ್ ಫೇವ್ರೇಟ್ ಮಧ್ಯರಾತ್ರಿ ಎದ್ಬಿಟ್ಟು ಐಸ್ ಕ್ರೀಮ್ ತಿನ್ನಬೇಕು ಇನ್ನೊಂದು ಮಾಡಬೇಕು ಅಷ್ಟು ಕ್ರೇವಿಂಗ್ಸ್ ಇಲ್ಲ. ಟೈಮ್ ಆಯ್ತು ಅಂತಾರೆ 2 ನಿಮಿಷ ಮುಗಿಸ್ಬಿಡ್ತೀವಿ ಸರ್, ಬೇಡ ಮಾಡ್ಕೊಬೇಡ್ರಿ. ಬಟ್ ಅಪರೂಪಕ್ಕೆ ಒಂದ್ಸರಿ ಅಂತೂ ತಿಂತೀವಿ. ಆಮೇಲೆ ಇಲ್ಲಿ ಕೆಳಗೆ ಬಂತಂದರೆ ಇಲ್ಲಿ ಎಲ್ಲ ಸಾರಿನ ಪುಡಿ, ಹುಳಿ ಪುಡಿ, ಮೆಣಸಿನ ಪುಡಿ ಎಲ್ಲ ಇದೆ. ನಾನು ದೀಪಾವಳಿ ವ್ಲಾಗ್ಗೆ ನನ್ನ ಫ್ರೆಂಡ್ಸ್ ಮನೇಲಿ ಗೆಟ್ ಟುಗೆದರ್ ಪಾರ್ಟಿ ಮಾಡಿದ್ವಲ್ವ, ಸ್ನೇಹನ ಮನೆ. ಸ್ನೇಹ ಅವರ ಅಮ್ಮ ನನಗೆ ಈ ಥರ ಹುಳಿ ಪುಡಿ, ಸಾರಿನ ಪುಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ನನಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅವರೇ ಡಬ್ಬದ ಮೇಲೆ ಸಾರಿನ ಪುಡಿ, ಮೆಣಸಿನ ಸಾರಿನ ಪುಡಿ ಅಂತೆಲ್ಲ ಅವರೇ ಕ್ಲೀನಾಗಿ ಬರೆದು ಕಳಿಸಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ಆಂಟಿ ಜೊತೆನೂ ಒಂದು ವ್ಲಾಗ್ ಮಾಡ್ತೀನಿ ಅವ್ರು ಹೇಗೆ ಈ ಹುಳಿ ಪುಡಿ, ಸಾರಿನ ಪುಡಿ ಎಲ್ಲ ಮಾಡ್ತಾರೆ ಅಂತ. ಆಮೇಲೆ ಈ ಕಡೆ ಬಂತಂದರೆ ಈ ಕಂಪಾರ್ಟ್ಮೆಂಟಲ್ಲಿ ಫುಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಿ, ಡ್ರೈ ಫ್ರೂಟ್ಸು. ಆಮೇಲೆ ಇಲ್ಲಿದೆಯಲ್ವಾ, ಇದು ನಮ್ಮ ನಿರಂಜನ್ ದೇಶಪಾಂಡೆ ಅವ್ರಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಶೂಟಿಂಗಿಗೆ ಹೋಗ್ತಾರೆ, ತುಂಬ ಹಾರ್ಶ್ ಲೈಟ್ಸ್ ಇರುತ್ತೆ. ಆಮೇಲೆ ವಾಪಸ್ ಬಂದ ಮೇಲೆ ಒಂದಷ್ಟೊತ್ತು 1-2 ಅವರ್ 5 ಅವರ್ 10 ಅವರ್ ಕಂಟಿನ್ಯೂಸ್ ಮೊಬೈಲ್ ನೋಡಬೇಕು. ಆವಾಗಲೂ ಕಣ್ಣು ಬರುತ್ತೆ. ಆ ಕಣ್ಣನ್ನು ಹೋಗಿಸ್ಕೊಳ್ಳೋದಕ್ಕೆ ಅಂತ ಬಿಟ್ಟು ಈ ಕಣ್ಣಿಗೆ ಹಾಕೊಳ್ಳುವಂಥ ಐಸ್ ಬ್ಯಾಗ್ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಆಮೇಲೆ ಇಲ್ಲಿ ಒಂದಷ್ಟು ಟೀ ಪುಡಿ, ಬೆಲ್ಲದ ಪುಡಿ. ಆಮೇಲೆ ಜಗಳ ಆಡಿ ನನಗೆ ಸುಸ್ತಾದಾಗ ನನಗೆ ಎನರ್ಜಿ ಬೇಕು ಅಂತಂದರೆ ಗ್ಲೂಕೋಸ್ ಕುಡಿಬೇಕು. ಸೊ ಅದಕ್ಕೆ ಗ್ಲೂಕೋಸ್ ಪೌಡರ್. ಸೊ ಇದು ಮೇಲೆ ಎಲ್ಲ ನಾನು ಹುಳಿ ಪುಡಿ, ಡ್ರೈ ಫ್ರೂಟ್ಸು, ಫ್ರೋಝನ್ ವೆಜಿಟೇಬಲ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಕೆಳಗೆ ಬಂದರೆ ಸೊ ಇಲ್ಲಿ ಫಿಶ್ ಆ್ಯಂಡ್ ಮೀಟ್ ಅಂತ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ನೋ ನಾನ್ ವೆಜ್, ಓನ್ಲಿ ವೆಜ್. ಸೊ ಇಲ್ಲಿ ನಾನೇನಪ್ಪ ಅಂತಂದರೆ ಹಾಲು ಇಟ್ಕೊಂಡಿದ್ದೀನಿ, ಇಲ್ಲಿ ಫುಲ್ಲು ಹಾಲು, ಆಮೇಲೆ ಉಪ್ಪಿನಕಾಯಿ. ಆಮೇಲೆ ಇಲ್ಲಿ ಕೆಳಗೆ ಬಂದರೆ ಫ್ರಿಡ್ಜ್ ಅಂತಂದರೆ ಇನ್ನೇನು ನಿನ್ನೆ ಮೊನ್ನೆದು ಒಂದು ವಾರದ್ದು ಎಲ್ಲ ಉಳಿದಿರೋ ಪದಾರ್ಥಗಳಿರುತ್ತಲ್ವಾ, ಸೊ ಅದನ್ನೆಲ್ಲ ಸೇಫಾಗಿ ಇಟ್ಕೊಳ್ಳೋಕ್ಕೆ ನಾನು 100% ಈ ಫಸ್ಟ್ ರೋ ಬಂದುಬಿಟ್ಟು ನೆನ್ನೆ ಮಾಡಿರುವಂಥ ಎಣ್ಣೆಗಾಯಿ ಸಾರಿದೆ. ಆಮೇಲೆ ದೋಸೆ ಹಿಟ್ಟು, ಮೊಸರು, ಆಮೇಲೆ ಪೈನಾಪಲ್ ಶೆಜ್ವಾನ್ ಫ್ರೈಡ್ ರೈಸ್ ಮಾಡಿದ್ನಲ್ವಾ, ಆ ಫ್ರೈಡ್ ರೈಸ್ ಮಾಡಿದಾಗ ಯೂಸ್ ಮಾಡಿರುವಂಥ ಈ ಶೆಜ್ವಾನ್ ಪೇಸ್ಟ್ ಇಲ್ಲಿ ಇಟ್ಟಿದ್ದೀನಿ. ಒಂದು ಟ್ರಾನ್ಸ್ಪರೆಂಟ್ ಮ್ಯಾಟ್ ಹಾಕಿದ್ದೀನಿ. ಈ ಟ್ರೇ ಇರುತ್ತಲ್ವಾ, ಈ ಟ್ರೇ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಮ್ಯಾಟ್ ಹಾಕಿದ್ದೀನಿ, ಇದು ಟ್ರಾನ್ಸ್ಪರೆಂಟ್ ಮ್ಯಾಟು. ಸೊ ದಟ್ ಈ ಟ್ರೇ ಏನು ಹಾಳಾಗೋದಿಲ್ಲ. ಅದು ಏನಾದರೂ ಸಡನ್ನಾಗಿ ಚೆಲ್ಲೋಗುತ್ತೆ, ಏನೊಂದು ಗಲೀಜಾಗುತ್ತೆ. ಸೊ ಒಂದೊಂದ್ಸರಿ ಏನಾದ್ರು ಇಮ್ಮಿಡಿಯೇಟಾಗಿ ನಾವು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತಂದಾಗ ಇದೊಂದು ಮ್ಯಾಟ್ನ ತೆಗೆದು ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಈ ಥರ ಜೋಡಿಸ್ಕೋಬಹುದು. ಕ್ಲಾಪ್ಸ್ ಹೊಡ್ರಿ. ಆಮೇಲೆ ಈ ಥರ ಆರ್ಗನೈಸರ್ಸ್ ಎಲ್ಲ ಅಮೆಝಾನು,
ಮತ್ತು ಮೀಶೋಲ್ಲಿ ತೊಗೊಂಡಿರುವಂಥದ್ದು. ಏನಾದರೂ ಹಸಿಮೆಣ್ಸಿನ್ಕಾಯಿ ಅಥವಾ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಟ್ಕೋಬೇಕು ಅಂತಂದರೆ ಐ ಕ್ಯಾನ್ ಯೂಸ್ ಇಟ್. ಆ್ಯಂಡ್ ಒಂದು ಫ್ರಿಡ್ಜ್ ಟಿಪ್ ಏನಪ್ಪ ಅಂದರೆ, ನಾನು ಏನಪ್ಪ ಅಂತ ಇದು ಪಡ್ಕತಾನೆ ಇರುತ್ತೆ ಗುರು. ನೀವು ಏನಾದರೂ ತರಕಾರಿಗಳನ್ನ ನೀವು ಜೋಡಿಸಿಟ್ಕೋಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 3 to 4 days ಅಥವಾ ಒಂದು ವಾರ ತರಕಾರಿ ಚೆನ್ನಾಗಿರಬೇಕು ಅಂತಂದರೆ ಯು ಕ್ಯಾನ್ ಡೂ ಒನ್ ಥಿಂಗ್. ಸೊ ತರಕಾರಿ ಕೆಳಗೆ ಒಂದು ಟಿಶ್ಯೂ, ಇಲ್ಲೊಂದು ಟಿಶ್ಯೂ ಹಿಂಗೆ ಹಾಕಿ ಹಿಂಗೆ ಕವರ್ ಮಾಡಿಟ್ರೆ ಆ ಮಾಯ್ಸ್ಟ್ ಆಗದೆ ತರಕಾರಿ ಫ್ರೆಶ್ಶಾಗಿ ಹಾಗೇ ಇರುತ್ತೆ. ಸೊ ತರಕಾರಿ ಹಾಳಾಗೋದಿಲ್ಲ. ಸೊ ಈ ಟಿಪ್ನ ಆ್ಯಕ್ಚುಲಿ ನಾನು ಸಾಕಷ್ಟು ಯೂಟ್ಯೂಬ್ ವ್ಲಾಗ್ಸು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡಿ ನಾನು ಕಲ್ತಿರೋವಂಥದ್ದು. ಸೊ ದಟ್ ಅವಾಗ ತರಕಾರಿಗಳು ಹಾಳಾಗೋದಿಲ್ಲ. ಕ್ಲೀನಾಗಿ ಟಿಶ್ಯೂ ಪೇಪರಲ್ಲಿ ಸುತ್ತಬಿಟ್ಟು ಇಟ್ಟರೆ ತರಕಾರಿಗಳು ಫ್ರೆಶ್ ಆಗಿರುತ್ತೆ. ಈ ಡಬ್ಬ ಬಂದು ನಿರಂಜನ್ ದೇಶಪಾಂಡೆ ಅವ್ರು ತರಿಸಿರೋದು. ಸೊ ನೋಡಿ ಎಲ್ಲನೂ ಅಷ್ಟೇ ಕ್ಲೀನಾಗಿ ಹೀಗೆ ಹಾಕಿ ಟಿಶ್ಯೂ ಪೇಪರ್ ಹಾಕಿ ಇಟ್ಬಿಡ್ತೀನಿ. ಸೊ ದಟ್ ಇಲ್ಲಿ ನೀರು ಇರುತ್ತಲ್ವ, ಈ ನೀರು ಈ ಟಿಶ್ಯೂ ತಡೆಯುತ್ತೆ. ಸೊ ದಟ್ ತರಕಾರಿ ಹಾಳಾಗೋದಿಲ್ಲ. ಇಲ್ಲಿ ಕಾಯಿ ನುಗ್ಗೆಕಾಯಿ ಹಾಗೆ ಉದ್ದ ಇಡೋಕ್ಕಾಗಲ್ವಲ್ಲ, ಅದಕ್ಕೆ ಹೆಚ್ಚಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೀನಾಕ್ಷಿ ನೋಡ್ಬೇಕಿತ್ತು ಕಡೆ. ಸೊ ಯೂಸ್ ಮಾಡ್ಬೇಕಾದ್ರೆ ಕ್ಲೀನಾಗಿ ತೊಳೆದಿಟ್ಬಿಟ್ಟು ಯೂಸ್ ಮಾಡ್ಕೊಂಬಿಡೋದು. ಇಲ್ಲಿ ಎಲ್ಲ ಮೂಲಂಗಿ ಅದು ಇದು ನಿಮ್ಮ ಮನೆ ಫ್ರಿಜ್ಜಲ್ಲಿ ಏನೇನಿರುತ್ತೋ ನನ್ನ ಮನೆ ಫ್ರಿಜ್ಜಲ್ಲೂ ಅಷ್ಟೇ ಇರುತ್ತೆ. ಏನು ಎಕ್ಸ್ಟ್ರಾ ಏನೇನೋ ಚಿನ್ನ ಬೆಳ್ಳಿ ಏನು ನನ್ನ ಫ್ರಿಜ್ ಒಳಗೆ ಇಡೋದಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಆ್ಯಂಡ್ ಮೇನ್ಲಿ ಈ ಥರ ಜಿಪ್ ಲಾಕ್ ಕವರ್ಸು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ಹಸಿಮೆಣ್ಸಿನ್ಕಾಯಿ. ಸೊ ಯಾವುದಾದ್ರು ಇಲ್ಲಿ ನೋಡಿ, ಇದು ಕೊತ್ತಂಬರಿ ಸೊಪ್ಪು, ಇದಕ್ಕೂ ಅಷ್ಟೇ ಟಿಶ್ಯೂ ಪೇಪರ್ನ ಸುತ್ತಬಿಟ್ಟು ಇದರೊಳಗೆ ಕೊತ್ತಂಬರಿ ಸೊಪ್ಪನ್ನ ಇಟ್ಟಿದ್ದೀನಿ. ಈ ಥರ ಜಿಪ್ ಲಾಕ್ ಕವರ್ಸು, ಈ ಥರ ಫ್ರಿಜ್ ಆರ್ಗನೈಸರ್ಸ್ ತೊಗೊಂಡ್ಬಿಟ್ರೆ ಯಾವ್ಯಾವ ತರಕಾರಿ ಯಾವುದ್ರಲ್ಲಿ ಬೇಕಾದ್ರೆ ಆ ಡಬ್ಬಗಳಲ್ಲಿ ಕ್ಲೀನಾಗಿ ಇಟ್ಕೊಂಡ್ಬಿಡ್ಬಹುದು. ಅಮ್ಮ ಅಯ್ಯೋ ಹೋಗೋದೇ ಇಲ್ಲ ಅನ್ನತ್ತಲ್ಲಪ್ಪ. ಓಕೆ. ಆ್ಯಂಡ್ ರೀಸೆಂಟಾಗಿ ನಾನು ಆ್ಯಕ್ಚುಲಿ ಈ ಸಮ್ಮರಲ್ಲಿ ಹೊಸ ಹ್ಯಾಬಿಟ್ನ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ತುಂಬ ಮಜ್ಜಿಗೆ ಹಾಗೆ ಫ್ರೆಶ್ ಫ್ರೂಟ್ ಜ್ಯೂಸು ಈ ಥರ ಕಂಟೈನರ್ಸಲ್ಲೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಈ ಜ್ಯೂಸುಗಳೆಲ್ಲ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರಲ್ವ, ಸೊ ಅವ್ರಿಗೋಸ್ಕರ ಅಂತೇಳ್ಬಿಟ್ಟು ಇಲ್ಲಿ ಜ್ಯೂಸುಗಳನ್ನ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಕೆಳಗೆ ಬಂದರೆ ರೆಡಿ ಟು ಈಟ್. ಸಡನ್ನಾಗಿ ಇವಾಗ ಏನೋ ಹೊರಗಡೆನೂ ನಾನು ಸ್ವಿಗ್ಗಿಯಲ್ಲೂ ಆರ್ಡ್ರ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ, ಅಥವಾ ನಿಂತ್ಕೊಂಡು ತುಂಬ ಹೊತ್ತು ಅಡುಗೆ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ. ಏನಾದರೂ ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೇಕಾಗಿರೋಂಥ ಒಂದು ರಸಮ್ ಪೇಸ್ಟುಗಳು ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಜಸ್ಟ್ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ರೆ ರಸಮ್ ರೆಡಿ. ದಟ್ಸ್ ಎನಫ್, ಇನ್ನೇನು ಮಾಡೋದು ಬೇಡ. ಇದು ಬಂದು ನಾನೇ ಹೋಮ್ ಮೇಡ್ ರೋಸ್ ಮೇರಿ ವಾಟರ್ ಮಾಡಿದ್ದೀನಿ. ಏನಪ್ಪ ಅಂದರೆ ತಲೆ ಕೂದಲು ಉದುರುತ್ತಲ್ವಾ, ಸೊ ಅದನ್ನು ತಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಮನೆಯಲ್ಲಿ ಮಾಡಿರುವಂಥ ರೋಸ್ ಮೇರಿ ವಾಟರು. ಸೊ ನೋಡಿ, ಇದು ಮೆಗ್ಡಿ ಪೆಪ್ಸಿ ಬರುತ್ತಲ್ವ, ಪೆಪ್ಸಿ ಕೋಕ್ ಬರುತ್ತಲ್ವ, ಆ ಕಂಟೈನರಲ್ಲಿ ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಸೊ ಈ ರೋಸ್ ಮೇರಿ ವಾಟರ್ ಮಾಡಬೇಕು, ನಿಮ್ಮ ಮನೇಲೂ ನೀವು ಯೂಸ್ ಮಾಡ್ಕೋಬೇಕು ಅಂತಂದರೆ, ಈ ರೆಸಿಪಿ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್, ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ರಿಸಲ್ಟು ಸಿಗುತ್ತೆ. ಸೊ ಯಾರೆಲ್ಲ ಈ ರೋಸ್ಮೇರಿ ವಾಟರ್ ಹೇಗೆ ಮಾಡ್ಕೋಬೇಕು ಅಂತೇನಾದರೂ ಆಸೆ ಇದೆ, ತಿಳ್ಕೊಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ಆಮೇಲೆ ಇಲ್ಲಿ ಆ್ಯಂಡ್ ಈ ಕಡೆ ಬಂದರೆ ಈ ಫಿಲ್ಟರ್ ಕಾಫಿ, ಇದು ಒಂದು ಸಾರಿ ಓಪನ್ ಮಾಡಿದ್ರೆ ಮತ್ತು ಫ್ರಿಜ್ಜಲ್ಲೇ ಇಡಬೇಕು. ಸೊ ಹಾಗಾಗಿ ಈ ಫಿಲ್ಟರ್ ಕಾಫಿ ಇದು ನಾನು ಯಾಕಂದರೆ ನಿಮಗೆ ಆಲ್ರೆಡಿ ನಾನು ಕಿಚನ್ ಟೂರಲ್ಲಿ ನಿಮ್ಗೆ ಹೇಳಿದೆ ನನಗೆ ಫಿಲ್ಟರ್ ಕಾಫಿ ಮಾಡೋಕ್ಕೆ ಬರೋದಿಲ್ಲ ಅಂತ. ಅಟ್ಲೀಸ್ಟ್ ನಿರಂಜನ್ಗೆ ಬೇಕು ಅಂತಂದಾಗ ಈ ಥರ ಇನ್ಸ್ಟೆಂಟ್ ಫಿಲ್ಟರ್ ಕಾಫಿ ಮಾಡ್ಕೊಡೋದಕ್ಕಾದ್ರೂ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇವೆಲ್ಲ ತುಂಬ ಅಪರೂಪಕ್ಕೆ ಯೂಸ್ ಮಾಡ್ತೀನಲ್ವ, ಸೊ ಹಾಗಾಗಿ ನಾನು ಇದನ್ನೆಲ್ಲ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಸ್ಟರ್ಡ್ ಪೌಡರು, ಆಮೇಲೆ ಬಟರು, ವೆನಿಲಾ ಎಸೆನ್ಸು, ಈ ನಿಂಬೆ ಹಣ್ಣು ಆ್ಯಕ್ಚುಲಿ ಇದು ತುಂಬ ದಿನ ಆಗೋಯ್ತು. ನಿಂಬೆಹಣ್ಣು ಒಂದು ವಾರ ಚೆನ್ನಾಗಿರಬೇಕು ಅಂತಂದರೆ ನೀವು ಈ ಥರ ಗ್ಲಾಸ್ ಕಂಟೈನರ್ಸ್ ಬರುತ್ತಲ್ವ, ಅದರಲ್ಲಿ ನೀರು ಹಾಕಿ ನೀವು ನಿಂಬೆಹಣ್ಣು ಇಟ್ಟರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದರೂ 1 or 2 weeksವರೆಗೂ ನಿಂಬೆಹಣ್ಣು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡ್ತೀನಿ. ನೆಕ್ಸ್ಟ್ ಟೈಮ್ ಅದನ್ನು ನಾನು ಫಾಲೋ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ಅದೇ ಅಪರೂಪಕ್ಕೆ ಈ ಜೆಲ್ಲಿ ಕ್ರಿಸ್ಟಲ್ ಮಕ್ಳು ಯಾರಾದರೂ ಬಂದಾಗ ಅವರೇನೋ ಜೆಲಿಬಿಲಿ ತಿನ್ನಬೇಕು ಅಂತ ಅಂದರೆ ಕ್ವಿಕ್ಕಾಗಿ ಮಾಡ್ಕೊಡೋದಕ್ಕೆ ಈ ಥರ ಪೌಡರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಪಾವ್ ಭಾಜಿ ಮಸಾಲೆಗಳು ಇವೆಲ್ಲ ತುಂಬ ಅಪರೂಪಕ್ಕಲ್ವ ಯೂಸ್ ಮಾಡೋದು. ಸೊ ಹಾಗಾಗಿ
ಈ ಪೌಡರ್ಸ್ ಎಲ್ಲ ನಾನು ಇಲ್ಲಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು. ಇಡ್ಲಿ ದೋಸೆ ಮಾಡ್ಕೊಳ್ಳೋದಕ್ಕೆ ಚಟ್ನಿ ಪುಡಿ, ಆಮೇಲೆ ಸಾಂಬಾರ್ ರಸಂ ಪೌಡರ್ಸು, ಈ ಥರದ್ದೆಲ್ಲ ಈ ಜಾಗದಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಮೊಟ್ಟೆ ಇಡೋದಕ್ಕೆ, ಬಟ್ ನಾನು ಫ್ರಿಜ್ಜಲ್ಲಿ ಮೊಟ್ಟೆ ಇಡೋದಿಲ್ಲ. ಫ್ರಿಜ್ಜು ಏನೋ ಮೊಟ್ಟೆಗೋಸ್ಕರ ಅಂತಲೇ ಒಂದು ಮೊಟ್ಟೆ ಡಬ್ಬನೇ ಇಟ್ಟಿದ್ದೀನಿ, ಮೊಟ್ಟೆ ಟ್ರೇನ ಇಟ್ಟಿದ್ದೀನಿ. ಸೊ ಮೊಟ್ಟೆಗಳೆಲ್ಲ ಅಲ್ಲೇ ಇರುತ್ತೆ. ಆ್ಯಂಡ್ ಇಲ್ಲಿ ಚಾಕ್ಲೇಟ್ಸ್ ಇಟ್ಟಿದ್ದೀನಿ. ಯಾರಾದರೂ ಫ್ರೆಂಡ್ಸ್ ಬಂದಾಗ ಸಡನ್ನಾಗಿ ಏನಾದರೂ ಬಾಯಿ ಸಿಹಿ ಮಾಡ್ಕೊಳ್ಳೋದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ, ಫ್ರಿಜ್ಜಲ್ಲೂ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಚಾಕ್ಲೇಟ್ಸ್ ಇದೆ. ಆ್ಯಂಡ್ ಮೊಸರು ಅದು ಇದು ಆಳು ಮುಳು ನಿಮ್ಮ ಮನೆಯಲ್ಲಿ ಏನು ಇಟ್ಕೊಂಡಿರ್ತಾರೆ ಫ್ರಿಜ್ಜಲ್ಲಿ, ನಾನು ಅದನ್ನೇ ಇಟ್ಕೊಂಡಿರೋದು. ಈ ನಿಜವಾದ ಸತ್ಯನ ಯಾರೂ ನಂಬಲ್ಲ. ಬಟ್ ತುಂಬ ಜನ ಕೇಳಿರಲ್ವ ಫ್ರಿಜ್ ಸ್ಟೋರು ಮಾಡಿ ಹೇಗೆ ನಿಮ್ಮ ಫ್ರಿಜ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀರಾ, ಹೆಂಗೆ ಇಟ್ಕೊಂಡಿದ್ದೀರಾ ಅಂತ ತುಂಬ ಜನ ಕೇಳಿದ್ರಲ್ವ. ಅವ್ರಿಗೋಸ್ಕರ ಅಂತ ನಾನು ಈ ಫ್ರಿಜ್ ಸ್ಟೋರ್ನ ಮಾಡಿರೋದು. ಸೊ ಐ ಥಿಂಕ್ ಇಷ್ಟೇ. ನಾನೇನು ತುಂಬ ಫ್ರಿಜ್ಜಲ್ಲಿ ನೋಡಿ ಇವಾಗ ಆರ್ಗನೈಸ್ ಆಗೋ ಇದೆ, ಇದು ಗಜಿಬಿಜಿ ಆಗೋ ಇದೆ. ಯಾಕಂದರೆ ಸಡನ್ನಾಗಿ ಎಲ್ಲೋ ಹೋಗಬೇಕಾಗುತ್ತೆ ಅಥವಾ ತುಂಬ ಜನ ಗೆಸ್ಟ್ ಬರ್ತಾರೆ, ಆವಾಗ ಎಲ್ಲ ಕ್ವಿಕ್ಕಾಗಿ ಮಾಡಬೇಕು. ಆ ಗಡಿಬಿಡಿಯಲ್ಲಿ ಫ್ರಿಜ್ನ ಗಲೀಜಾಗೂ ಇರುತ್ತೆ. ನನಗಂತೂ ನಗು ಬಂತು. ಬಟ್ ಫ್ರೀ ಆದಾಗ ಐ ಮೇಕ್ ಶ್ಯೂರ್ ನಾನು ಕ್ಲೀನ್ ಮಾಡಿ ಇಟ್ಕೋತೀನಿ. ಇದು ಕಣ್ರಿ ನನ್ನ ಫ್ರಿಜ್ ಸ್ಟೋರು. ನನ್ನ ಫ್ರಿಜ್ ಸ್ಟೋರಲ್ಲಿ ಇನ್ನೇನು ಇಲ್ಲ, ಅದೇ ತರಕಾರಿ ಅದೇ ಇದು, ಒಂದೊಂದಷ್ಟು ಮ್ಯಾಗ್ನೆಟ್ಸ್ ಅಲ್ಲಿ ಇಲ್ಲಿ ಹೋದಾಗ ತೊಗೊಂಡಿರೋಂಥದ್ದು. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆದರೂ ಚೆನ್ನಾಗಿದೆ ಅಂತ ಹೇಳೋಕ್ಕಲ್ಲ, ಅದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಸೂಪರ್ ಆಗಿದೆ ಮೂವಿ ಮಾತ್ರ. ಸೊ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಫ್ರಿಡ್ಜ್ನ ಇಟ್ಕೊಂಡಿದ್ದೀರಾ, ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್. ತುಂಬ ಐಸ್ ಕ್ರೀಮ್ಸ್ ತಿನ್ನಬೇಡಿ, ಗಂಟಲು ನೋವು ಬರುತ್ತೆ ಆಯಿತಾ. ಬಾಯ್.